ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಮತ್ತೊಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಕುರಿತಂತೆ. ರಾಜ್ಯಾಧ್ಯಕ್ಷ BY ವಿಜೇಂದ್ರ ನಿನ್ನೆ ಅಷ್ಟೇ ಅಧಿವೇಶನಕ್ಕೆ ಬಂದರು. ನಿನ್ನೆಯಿಂದಲೂ ಕೂಡ ಒಂದು ರೀತಿ ಬೀಡು ಬೀಸಾದ ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಪ್ರೆಸ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಮಾಧ್ಯಮದವರೊಂದಿಗೆ ಮಾತನಾಡ್ತಿದ್ದಾರೆ. ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಅದರ ನಾಯಕರು ಸಿದ್ದರಾಮಯ್ಯ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಇತರ ಸಚಿವರು ಮತ್ತು ಇತರ ಇಲಾಖಾ ವಿರುದ್ಧವೂ ಕೂಡ ಅವರು ದೊಡ್ಡ ಮಟ್ಟದ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಹೊರತಾಗಿ ಒಂದು ವಿಚಾರ ಗಮನ ಸೆಳೀತಾ ಇದೆ. ಅದು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು ಮಾತನ್ನ BY ವಿಜೇಂದ್ರ ರವರು ಇವತ್ತು ಹೇಳಿರ್ತಕ್ಕಂಥದ್ದು DK ಶಿವಕುಮಾರ್ ಅವರ ಕುರಿತಂತೆ. ಉಪಮುಖ್ಯಮಂತ್ರಿ DCM ಕೂಡ ಆಗಿರ್ತಕ್ಕಂಥ ಹಿರಿಯ ರಾಜಕಾರಣಿ, KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ರಾಜಕಾರಣ, ಅವರ ರಾಜಕೀಯದ ಪಯಣ, ಅವರ ಹಿನ್ನೆಲೆ ಎಲ್ಲದರ ಕುರಿತಂತೆ ನಾನಿವತ್ತು ಮಾತನಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಅದು ವಿಜೇಂದ್ರ ರವರ ಮಾತನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ. ವಿಜೇಂದ್ರಗೆ ಅನುಭವ ಇಲ್ಲ, ಮಾತಾಡಕ್ಕೆ ಹೇಳಿ. ಯಾವನ್ಗೋ ದಬ್ಬಾಳಿಕೆ ಮಾಡ್ದಂಗೆ, ಬೆದರಿಕೆ ಹಾಕ್ದಂಗೆ DK ಶಿವಕುಮಾರ್ ನನಗೆ ಹಾಕೋದು. ವಿಜೇಂದ್ರ ಏನ್ ಹೇಳ್ತಾರೆ DK ಶಿವಕುಮಾರ್ ಅವರಿಗೆ? DK ಶಿವಕುಮಾರ್ ಭ್ರಷ್ಟಾಚಾರದ ಪಿತಾಮಹ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಹಲವಾರು ಮಾತುಗಳನ್ನ DK ಶಿವಕುಮಾರ್ ಅಥವಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅವರು ಹೇಳಿದ್ದಾರೆ. ಈ ಮಾತು ನನಗೆ ಹೆಚ್ಚು ಮುಖ್ಯ ಅಂತ ಅನ್ಸುತ್ತೆ. ಯಾಕಂತಂದ್ರೆ DK ಶಿವಕುಮಾರ್ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳುವಂತಹ ವಿಜೇಂದ್ರ ಅವರು ಯಾವ ನೈತಿಕ ನೆಲೆಗಟ್ಟಿನಲ್ಲಿ ಅಥವಾ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅನ್ನುವಂಥದ್ದು. ಯಾರು ಹೇಳ್ತಿದ್ದಾರೆ ಈ ಮಾತನ್ನ? ಬಿಜೆಪಿ ರಾಜ್ಯಾಧ್ಯಕ್ಷ, ಬಿಜೆಪಿ ಶಾಸಕ ವಿಜೇಂದ್ರ ಅಲ್ಲ. ಯಾರು ಭ್ರಷ್ಟಾಚಾರದ ಕಾರಣಕ್ಕಾಗಿಯೇ ಅಧಿಕಾರದ ಅವಧಿಯಲ್ಲೇ ಅಂದ್ರೆ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲೇ ಮುಖ್ಯಮಂತ್ರಿಯಾಗಿಯೇ, ಸಿಟ್ಟಿಂಗ್ ಮುಖ್ಯಮಂತ್ರಿಯಾಗಿಯೇ ಜೈಲಿಗೆ ಹೋಗಿರ್ತಕ್ಕಂಥ BS ಯಡಿಯೂರಪ್ಪನವರ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವರು ಜೈಲಿಗೆ ಹೋಗಿದ್ದು. ಇದನ್ನ ನಾನು ಮುಖ್ಯವಾಗಿ ಹೇಳಬೇಕು. ಅಂತಹ BS ಯಡಿಯೂರಪ್ಪನವರ ಪುತ್ರರಾಗಿರ್ತಕ್ಕಂಥ BY ವಿಜೇಂದ್ರ ಇವತ್ತು ಈ ಮಾತನ್ನ ಹೇಳ್ತಿದ್ದಾರೆ. DK ಶಿವಕುಮಾರ್ ಭ್ರಷ್ಟಾಚಾರದ ಪಿತಾಮಹ ಅನ್ನುವಂಥ ಮಾತನ್ನು. ಜೊತೆಗೆ BY ವಿಜೇಂದ್ರ ಅವರ ಮೇಲೂ ಕೂಡ ಹಲವಾರು ಆರೋಪಗಳು ಕೇಳಿ ಬಂದಿವೆ. ಬಿಜೆಪಿ ನಾಯಕರೇ ಹೇಳೋ ಹಾಗೆ ಈಗಿರ್ತಕ್ಕಂಥ ಈಗೇನು 2-3 ಬಣ ಆಗಿ ಬಿಜೆಪಿ ಒಡೆದು ಹೋಗಿದೆ ಮತ್ತು 2008ರಿಂದಲೂ ಕೂಡ ಬಿಜೆಪಿ ಇಲ್ಲಿ ಕೇಳಿ ಬರ್ತಾ ಇತ್ತು. BS ಯಡಿಯೂರಪ್ಪನವರ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಅವರ ಮಕ್ಕಳ ಪಾತ್ರವೂ ಬಹಳ ದೊಡ್ಡದಿದೆ, ಪ್ರಮುಖವಾಗಿ BY ವಿಜೇಂದ್ರ ಅವರ ಪಾತ್ರ ದೊಡ್ಡದಿದೆ ಅನ್ನುವಂಥ ಮಾತನ್ನ ಬಿಜೆಪಿ ನಾಯಕರೇ ಹಲವಾರು ಬಾರಿ ಹೇಳಿದ್ದಾರೆ ಕಣ್ರಿ. ಯಾವ್ಯಾವ ಆರೋಪಗಳು ಬರ್ತಿತ್ತು ಅಲ್ಲೆಲ್ಲವೂ ಕೂಡ ವಿಜೇಂದ್ರ ಅವರೇ ಹ್ಯಾಂಡಲ್ ಮಾಡ್ತಿದ್ರು ಅನ್ನುವಂಥ ಮಾತು ಇವತ್ತಿಗೂ ಬಿಜೆಪಿನ ಒಳ ನಾಯಕರು ಹೇಳ್ತಾರೆ. ಈ ಹಂತದಲ್ಲಿ ಸ್ವತಃ ವಿಜೇಂದ್ರ ನಿಂತ್ಕೊಂಡು ಅವರು DK ಶಿವಕುಮಾರ್ ಅವರಿಗೆ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳ್ತಾರೆ ಅಂತಂದ್ರೆ ಇದು ಎಂಥ ರಾಜಕಾರಣದ ನಡೆ ಅನ್ನುವಂಥದ್ದು ಒಂದು ಚರ್ಚೆ, ಒಂದು ಹಂತ. ಇದಕ್ಕೆ ವಿಜೇಂದ್ರ ಅವರಿಗೆ ನೈತಿಕತೆ ಇದೆಯಾ, ವಿಜೇಂದ್ರ ಅವರು ಈ ಥರದ್ದು ಹೇಳ್ಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಇಲಾಖೆಯು ಕೂಡ ಇವತ್ತು ಸಂಬಳ ಕೊಡಕ್ಕೂ ಕೂಡ ಆಗ್ತಾ ಇಲ್ಲ. ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ DK ಶಿವಕುಮಾರ್. ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ. ಇನ್ನೊಂದು ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಇವರೆಲ್ಲ ಬಿಜೆಪಿಯವರು ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾರೆ ಕಣ್ರಿ. ವಿಜೇಂದ್ರ, BS ಯಡಿಯೂರಪ್ಪ ಮತ್ತು DK ಶಿವಕುಮಾರ್ ಇವರೆಲ್ಲ ಹೊರಗಡೆ ಮಾಧ್ಯಮದವ್ರ ಮುಂದೆ ಒಬ್ರನ್ನೊಬ್ರು ಬೈಕೊಳ್ತಾರೆ, ಒಳಗಡೆ ಚೆನ್ನಾಗೇ ಇದ್ದಾರೆ, ಅವ್ರ ನಡುವೆ ಒಳ್ಳೆ ದೋಸ್ತಿ ಇದೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇರ್ತಕ್ಕಂಥ ಹಲವಾರು ಹೇಳಿಕೆಗಳನ್ನ ನಾನು ನಿಮಗೆ ಮತ್ತೆ ಉದಾಹರಣೆಯಾಗಿ ಪ್ರಸ್ತಾಪ ಮಾಡೋದಕ್ಕೆ ಹೋಗಲ್ಲ. ಸಾಕಷ್ಟು ಜನ ನಾಯಕರು ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಈ ಕುರಿತಂತೆ ಹೇಳಿರ್ತಕ್ಕಂಥದ್ದು, CT ರವಿ ಪರೋಕ್ಷವಾಗಿ ಈ ತರದ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೂ ಯಾಕೆ ಈ ತರದ್ದು ಹೇಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಇವತ್ತು ಕಾಡ್ತಾ ಇದೆ. ಎಸ್ ವೀಕ್ಷಕರೇ, ಈ ಹಿನ್ನೆಲೆ ಅಂದ್ರೆ ವಿಜೇಂದ್ರ ಅವರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, DK ಶಿವಕುಮಾರ್ ಅವರ ಮತ್ತೊಂದು ವ್ಯಕ್ತಿತ್ವಕ್ಕೆ ಸಾಣೆ ಹಿಡಿತಾ ಇದೆ. ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈಗಾಗಲೇ
ಕೆ CM ಆಗಬೇಕು, ಕೆ ಬಾಸ್ ಅಂತ ಎಲ್ಲ ಕೂಗುವಂತ ಅವರ ಅಪಾರ ಬೆಂಬಲಿಗರು, ಲಕ್ಷಾಂತರ ಬೆಂಬಲಿಗರು ಇದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆಯಲ್ವಾ. ಹಾಗಾದ್ರೆ ಈ ತರಹದ ಹೇಳಿಕೆಗಳನ್ನ ಕೊಡ್ತಾ ಇದ್ರು ವಿಪಕ್ಷದವರು. ಕೆ ಯಾಕೆ ಪ್ರಮುಖವಾಗಿ ಪ್ರಖರವಾಗಿ ಉತ್ತರವನ್ನ ಕೊಡೋದಿಲ್ಲ, ಇಂತಹ ಆಪಾದನೆಗಳಿಗೆ ಅವರು ಯಾಕೆ ಸ್ಪಷ್ಟ ಅಥವಾ ತೀಕ್ಷ್ಣ ಉತ್ತರಗಳನ್ನ ಕೊಡೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಎದ್ದೇಳುತ್ತಲ್ವಾ. ನೀವು ನೋಡಿ, ಇವತ್ತಿನ ಅವರ ಅಂದ್ರೆ ವಿಜೇಂದ್ರರವರ ಹೇಳಿಕೆಗೆ ಕೆ ಉತ್ತರ ಬಹಳ ಆಶ್ಚರ್ಯ ಹುಟ್ಟಿಸುತ್ತೆ. ಏನ್ ಹೇಳಿದ್ರು ವಿಜೇಂದ್ರ? ಭ್ರಷ್ಟಾಚಾರದ ಪಿತಾಮಹ ಕೆ ಶಿವಕುಮಾರ್ ಅನ್ನುವಂಥ ಮಾತನ್ನ ಹೇಳಿದ್ರು ಅಲ್ವಾ. ಅದಕ್ಕೆ ಕೆ ಶಿವಕುಮಾರ್ ಅವರ ಉತ್ತರ ಏನಾಗಿರ್ಬೇಕಿತ್ತು? ಅಷ್ಟೇ ತೀಕ್ಷ್ಣವಾಗಿರ್ಬೇಕಿತ್ತು ಅಥವಾ ತನ್ನ ಅಸ್ತಿತ್ವವನ್ನ ಸ್ವಾಭಿಮಾನವನ್ನ ಸಾಬೀತುಪಡಿಸುವಂತ ಮಾತುಗಳಾಗಬೇಕಿತ್ತು? ಅವ್ರೇನ್ ಹೇಳಿದ್ರು? ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು, ವಿಜೇಂದ್ರ ಉತ್ತರ ಕೊಡೋಣ ಅವರಿಗೆ, ವಿಜೇಂದ್ರ ಹೇಳಿದಾರಲ್ವಾ ಅವ್ರಿಗೆ ಉತ್ತರ ಕೊಡೋಣ, ಟೈಮ್ ಬಂದಾಗ ಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳೋದ್ರ ಮೂಲಕ ಈ ರೀತಿಯ ಸಾಫ್ಟ್ ಒಂದು ರಿಯಾಕ್ಷನ್ ಕೊಡೋದ್ರ ಮೂಲಕ ಕೆ ಶಿವಕುಮಾರ್ ಏನ್ ಸಾಬೀತು ಮಾಡೋದಕ್ಕೆ ಹೋಗ್ತಿದ್ದಾರೆ? ಅವರ ಆರೋಪಗಳನ್ನ ಅಥವಾ ಬೇರೆ ನಾಯಕರು, ಬೇರೆ ಪಕ್ಷದ ನಾಯಕರು ಮಾಡುವಂತ ಆರೋಪಗಳನ್ನ ಒಪ್ಕೊಳ್ತಿದ್ದಾರಾ ಅಥವಾ ಅದಕ್ಕೆ ತಮ್ಮದೇ ಆಗಿರುವ ಧಾಟಿಯಲ್ಲಿ ಉತ್ತರ ಕೊಡೋಕೆ ಹೋಗ್ತಿದ್ದಾರಾ ಅನ್ನುವಂಥದ್ದು. ಅದೇನೇ ಆಗಲಿ, ಒಬ್ಬ ರಾಜಕೀಯ ಪಕ್ಷದ ನೇತಾರ ಅಂದ್ರೆ ಯಾರೋ ವಿರುದ್ಧವಾಗಿ ತಮ್ಮ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ನಿಂತ್ಕೊಂಡು ಸರಿಯಾದ, ತೀಕ್ಷ್ಣವಾದ, ಸಮರ್ಥವಾದ ಉತ್ತರವನ್ನ ಕೊಡ್ಬೇಕಲ್ವಾ. ಯಾಕೆ ಕೊಡ್ತಾ ಇಲ್ಲ ಕೆ ಶಿವಕುಮಾರ್? ಇದರ ಹಿಂದೆ ಇರತಕ್ಕಂಥ ಕಾರಣಗಳು ಏನು? ನಿಜವಾಗ್ಲೂ ಅವ್ರು ಹೇಳೋ ತರ ಉತ್ತರಗಳು ಕೊಡ್ಲಿಕ್ಕೆ ಕೆ ಶಿವಕುಮಾರ್ ಅವರ ಕೈಲಿ ಆಗ್ತಾ ಇಲ್ವಾ? ಕೆ ಶಿವಕುಮಾರ್ ಅವರ ಮೇಲೆ ನಿಜವಾಗ್ಲೂ ಆ ತರದ ಭ್ರಷ್ಟಾಚಾರದ ಆರೋಪಗಳು ಇರೋ ಕಾರಣಕ್ಕೆ ಅವರು ಮೌನವಾಗಿದ್ದಾರಾ? ಈಗಾಗಲೇ ಇಡಿ CBI ಕೇಸ್ಗಳಿರ್ತಕ್ಕಂಥದ್ದು, ಅಥವಾ ಕೆ ಶಿವಕುಮಾರ್ ಅವರು ಈ ಯತ್ನಾಳ್ ಅವರೆಲ್ಲ ಹೇಳೋ ಹಾಗೆ ಈ ಒಂದು ವಿಜೇಂದ್ರ ಮತ್ತಿತರ ರಾಜಕಾರಣಿಗಳೊಂದಿಗೆ ಒಳ ಒಪ್ಪಂದ ಏನಾದರೂ ಮಾಡ್ಕೊಂಡಿದ್ದಾರಾ? ನೀನ್ ಅತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ, ನೀನ್ ಚೂಡ್ದಂಗ್ ಮಾಡು, ನಾನು ಅತ್ತಂಗ್ ಮಾಡ್ತೀನಿ, ತೂಗಂಗ್ ಮಾಡ್ತೀನಿ, ತೂಗೋದು ಇವರೇ, ಚೂಟೋದು ಇವರೇ, ಈ ತರದ ಮಾತುಗಳು ಕೇಳಿ ಬರ್ತವೆ ಅಲ್ವಾ. ಈ ತರದ್ ಏನಾದ್ರೂ ರಾಜಕಾರಣ ನಡೀತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಅಲ್ವಾ. ನೋಡಿ, ರಾಜ್ಯದ ಉಪಮುಖ್ಯಮಂತ್ರಿ CM ಹೇಗೆ ಉತ್ತರ ಕೊಡಬೇಕು? ಒಂದು ಪಕ್ಷದ ರಾಜ್ಯಾಧ್ಯಕ್ಷ, ಒಂದು ಇಡೀ ಸರ್ಕಾರದ ಗೌರವ ಘನತೆಯನ್ನು ಕಾಪಾಡುವಂಥದ್ದು. ಯಾರೋ ಆಪೋಸಿಷನ್ ಅವರು ಬೈದ್ರೆ ಅದು ಕೇವಲ ಕೆ ಶಿವಕುಮಾರ್ ಒಬ್ರಿಗೆ ಬೈದಂಗಲ್ಲ, ಇಡೀ ಸರ್ಕಾರಕ್ಕೆ ಬೈದ ಹಾಗೆ, ಸರ್ಕಾರದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡದ ಹಾಗೆ, ಸರ್ಕಾರದ ನೈತಿಕತೆಯನ್ನೇ ಪ್ರಶ್ನೆ ಮಾಡದ ಹಾಗೆ. ನೀವು ಇದೇ ಮಾತುಗಳನ್ನ ನಾನು ಎಕ್ಸಾಂಪಲ್ಗೆ ಹೇಳ್ತಿರೋದು. ಸಿದ್ದರಾಮಯ್ಯ ಭ್ರಷ್ಟ, ಸಿದ್ದರಾಮಯ್ಯನವರು ಭ್ರಷ್ಟ ಅಂತಂದೇಳಿ ಯಾರು ಯಾಕೆ ಹೇಳಲ್ಲ? ಯಾಕೆ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಲ್ಲ? ಇದನ್ನ ನಾವು ಚರ್ಚೆ ಮಾಡಬೇಕಿದೆ, ಯೋಚನೆ ಮಾಡಬೇಕಾಗಿದೆ. ನೋಡಿ, ನಿರಂತರವಾಗಿ ನಾನು ಬರೀ ವಿಜೇಂದ್ರ ಅವರ ಮಾತನ್ನಷ್ಟೇ ಹೇಳ್ತಾ ಇಲ್ಲ. ಕೆ ಶಿವಕುಮಾರ್ ಮೇಲೆ ಆಪೋಸಿಷನ್ ನಾಯಕರು ಅಂದ್ರೆ ವಿರೋಧ ಪಕ್ಷದ ನಾಯಕರು ಯಾವಾಗ ಮುಗಿಬಿದ್ದಿದ್ದಾರೋ ಕೆ ಶಿವಕುಮಾರ್ ಬಹಳ ಸರಳವಾಗಿ, ಸಿಂಪಲ್ ಆಗಿ, ತಾಳ್ಮೆಯಿಂದ ಉತ್ತರ ಕೊಡ್ತಿದ್ದಾರೆ. ಅದು ಯಾಕೆ ಅಂತ ಗೊತ್ತಾಗಲ್ಲ. ಒಂದಷ್ಟು ಲಿಸ್ಟ್ ನನ್ನ ಹತ್ರ ಇದೆ, ನಾನು ಹೇಳ್ತೀನಿ ನೋಡಿ. ಈಗ ಅಶೋಕ್ ಅವರು ಈಗಾಗಲೇ ಹಲವಾರು ಬಾರಿ ಅಂದ್ರೆ 2023 ಚುನಾವಣೆಯ ಸಮಯದಿಂದಲೂ ಹಿಡಿದು ಅಶೋಕ್ನವರು ಮಾತಾಡ್ತಾರೆ, ಕೆ ಶಿವಕುಮಾರ್ ಸಾಕಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ, ಡಿನೋಟಿಫೈ ಮಾಡಿದ್ದಾರೆ. ಎಲ್ಲಕ್ಕಿಂತ ದೊಡ್ಡದಾಗಿ ಮೊನ್ನೆ ಟನಲ್ ರಸ್ತೆ ಮಾಡ್ತಿದ್ದಾರೆ, ಟನಲ್ ಮಾಡ್ತಾ ಇದ್ದಾರೆ ಲಾಲ್ಬಾಗಲ್ಲಿ ಅಂತ ಹೇಳ್ತಿದಾರಲ್ಲ. ಅಶೋಕ್ ಅವರು ಸಾರಿ ಹೇಳಿದ್ರು ಕಣ್ರಿ, ಇವರು ಇದರಲ್ಲಿ ದುಡ್ಡು ಹೊಡೆಯೋದಕ್ಕೆ ಮಾಡ್ತಿದ್ದಾರೆ, 32,000 ಕೋಟಿ ರೂಪಾಯಿ ಇದು ಪ್ರಾಜೆಕ್ಟ್, ದುಡ್ಡು ಹೊಡಿತಿದ್ದಾರೆ, ಅದಕ್ಕೋಸ್ಕರ ಮಾಡ್ತಿದ್ದಾರೆ, ದುಡ್ಡನ್ನು ಹೈಕಮಾಂಡ್ ಕಳಿಸ್ತಿದ್ದಾರೆ. ಈ ತರದ ಮಾತುಗಳೆಲ್ಲಕ್ಕೆ ಕೆ ಶಿವಕುಮಾರ್ ಅವರ ಉತ್ತರ ಆ ಮಟ್ಟದಲ್ಲಿ ಇರಲಿಲ್ಲ. ಅದರ ನಂತರ ಮುನಿರತ್ನ ನೋಡಿ ಎಂತೆಂಥ ಮಾತುಗಳನ್ನು ಆಡಿದ್ರು ಕೆ ಶಿವಕುಮಾರ್ ವಿರುದ್ಧ. ಕೆ ಶಿವಕುಮಾರ್ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಅವರ ವಿರೋಧಿ ಪಕ್ಷದವರನ್ನ ತುಳಿಲಿಕ್ಕೆ ಯತ್ನಿಸ್ತಾರೆ, ಬೇರೆ ಬೇರೆ ರೀತಿಯ ಒಂದು ತಂತ್ರಗಳನ್ನ ಅನುಸರಿಸ್ತಾರೆ, ಅವರೊಂದು ರೀತಿ ಕುತಂತ್ರ ರಾಜಕಾರಣವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನ ಮಾಧ್ಯಮದವರು ಮುಂದೆ ಹೇಳಿದ್ರು. ಕೆ ಶಿವಕುಮಾರ್ ಅವರ ಉತ್ತರ ಏನಾಗಿತ್ತು ನಮ್ಗೆ ಯಾರಿಗೂ ನೆನಪಲ್ಲಿ ಇಲ್ಲ. ಅದರ ನಂತರ CT ರವಿ ಅಂತ ಮಾತನ್ನ ಹೇಳಿದ್ರು. ನೋಡಿ, ಯಾವತ್ತೋ ಬಾಯಿ ತಪ್ಪಿ ಕೆ ಶಿವಕುಮಾರ್ ಅವರು ಅವರ ವಿರುದ್ಧ ಒಂದು ಮಾತನ್ನ ಹೇಳಿದ್ರು. CT ರವಿ ಅಲ್ಲ, ಅವರು ಲೂಟಿ ರವಿ ಅನ್ನುವಂಥದ್ದು. ನೋಡಿ, ನಾನು ಯಾಕೆ ಸ್ವಾಭಿಮಾನ ಅಥವಾ ಒಂದು ಘನತೆಯ ಪ್ರಶ್ನೆ ಬಂದಾಗ ತೀಕ್ಷ್ಣವಾದ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು. CT ರವಿ ಯಾವ ರೀತಿ ತೀಕ್ಷ್ಣವಾದ ಉತ್ತರವನ್ನು ಕೊಟ್ಟರು ಗೊತ್ತಾ ಕೆ ಶಿವಕುಮಾರ್ ಅವರಿಗೆ? ಕೆ ಹೇಳಿದ್ದೇನು, CT ರವಿ ಅಲ್ಲ, ಅವರು ಲೂಟಿ ರವಿ ಅನ್ನುವಂಥದ್ದು. ಅದಕ್ಕೆ CT ರವಿ ಏನ್ ಕೊಟ್ರು ಗೊತ್ತಾ ಉತ್ತರ? ಈ ತರಹದ ಉತ್ತರಗಳನ್ನ ನಾನು 1000 ಕೊಡಬಲ್ಲೆ, ನಾನು ಅವರ ಹಿನ್ನೆಲೆಯನ್ನ ಬಿಚ್ಚಿಡಬಲ್ಲೆ, ಇವರು ಯಾರ ಜೊತೆಗೆ ಹೊಂದಾಣಿಕೆ ಆಗದಿದ್ರು, ಇವರ ಪೂರ್ವಾಶ್ರಮ ಎಲ್ಲಿತ್ತು, ಕೊತ್ವಾಲ್ ರಾಮಚಂದ್ರ ಅವರ ಕಥೆಗಳನ್ನ ನಾನು ಹೇಳಬಲ್ಲೆ ಅನ್ನುವಂಥ ಮಾತನ್ನ ಹೇಳಿದ್ರು.
ತೀಕ್ಷ್ಣವಾಗಿ ಅವರ ಪೂರ್ವಾಶ್ರಮಕ್ಕೆ, ಡಿ ಕೆ ಶಿವಕುಮಾರ್ ಅವರ ಪೂರ್ವಾಶ್ರಮಕ್ಕೆ ತಿವಿದ್ರು. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಮಾತನ್ನ ಸಿ ಟಿ ರವಿ ಹೇಳಿದ್ರು. ಮಾತಿನ ಮರ್ಮ ಹೇಗಿರುತ್ತೆ ಅನ್ನೋಂಥದ್ದು. ನನಗೆ ಸಿ ಟಿ ರವಿಗೆ ಲೂಟಿ ರವಿ ಅಂತಾರಲ್ಲ, ಹಾಗಾದ್ರೆ ಇವರ ಹೆಸರು ಡಿ ಕೆ ಶಿವಕುಮಾರ್ ಅಲ್ವಾ? ಆ ಡಿ ಕೆನ ಉಲ್ಟಾ ಮಾಡಿ ನಾನು ಹೇಳ, ಅದನ್ನ ಅರ್ಗಿಸ್ಕೊಳ್ಳೋಕೆ ಅವ್ರ ಕೈಲಿ ಆಗತ್ತಾ ಅನ್ನೋಂಥ ಮಾತನ್ನ ಹೇಳಿದ್ರು. ಡಿ ಕೆನ ಅನ್ನೋಂಥ ಇನಿಷಿಯಲ್ನ ನೀವು ಉಲ್ಟಾ ಮಾಡಿ ಹೇಳಿದ್ರೆ ಅದು ಯಾವ ಕೆಟ್ಟ ಅರ್ಥ ಬರುತ್ತೆ ಗೊತ್ತಾ? ಎಂತಹ ತೀಕ್ಷ್ಣ ಒಂದು ಪ್ರತ್ಯುತ್ತರ ಗೊತ್ತಾ ಡಿ ಕೆ ಶಿವಕುಮಾರ್ ಅವರಿಗೆ? ಈ ತರಹದ ಪ್ರತ್ಯುತ್ತರಗಳು ಡಿ ಕೆ ಶಿವಕುಮಾರ್ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇವತ್ತು ಹುಟ್ಕೊಳ್ತಾ ಇದೆ. ಯಾಕೆ ಅವರು ಸೈಲೆಂಟ್ ಆಗಿದ್ದಾರೆ, ಸೌಮ್ಯವಾಗಿದ್ದಾರೆ, ಒಂದು ರೀತಿ ನಿರ್ಲಕ್ಷ್ಯದ ಅಥವಾ ಒಂದು ರೀತಿ ಡೈವರ್ಟ್ ಮಾಡುವಂಥ ಉತ್ತರಗಳನ್ನ ಕೊಡ್ತಾರೆ? ನೋಡಿ, ವಿಜೇಂದ್ರ ಅವರಿಗೆ ಅವ್ರು ಏನು ಹೇಳ್ಬೋದಾಗಿತ್ತು? ತೀಕ್ಷ್ಣ ಉತ್ತರ ಕೊಡ್ಬೋದಾಗಿತ್ತು. ಆಯ್ತಾಯ್ತು, ಉತ್ತರ ಕೊಡೋಣ, ವಿಜೇಂದ್ರ ಅವ್ರಿಗೆ ಉತ್ತರ ಕೊಡೋಣ ಅಂತಂದ್ರೆ ಏನು ಅರ್ಥ ಆಯ್ತು ಅಲ್ವಾ? ಇದ್ರ ಜೊತೆಗೆ ಸಿ ಟಿ ರವಿ ಹೊರತಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ನ ನನ್ನ ಹೆಸರು ತೆಗೆಯೋದೇ ಬೇಡ. ಅವರಷ್ಟು ಡಿ ಕೆ ಶಿವಕುಮಾರ್ ಅವರನ್ನ ಒಂದು ರೀತಿ ಅಟ್ಯಾಕ್ ಮಾಡಿರೋರು, ಅವರಷ್ಟು ಟಾರ್ಗೆಟ್ ಮಾಡಿರೋರು ಇನ್ಯಾರೂ ಇಲ್ಲ. ಅವರಿಗೂ ಕೂಡ ಯಾವುದೇ ದೊಡ್ಡ ಮಟ್ಟದ ಉತ್ತರ ಕೊಡಲ್ಲ. ಬಹಳ ಭ್ರಷ್ಟ, ದುಷ್ಟ ಅನ್ನುವಂಥ ಮಾತನ್ನ ಹೇಳೋದಲ್ಲದೆ ಬಸವನಗೌಡ ಪಾಟೀಲ್ ಯತ್ನಾಳ್ರ ಬಾಯಲ್ಲೇ ಬಂದಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಬಾಯಿಂದ ಬಂದಿರತಕ್ಕಂಥ ಮಾತು. ಬೆಂಗಳೂರಲ್ಲೂ ಒಂದು ಕುಕ್ಕರ್ ಇದೆ, ಬೆಳಗಾವಿಯಲ್ಲೂ ಒಂದು ಕುಕ್ಕರ್ ಇದೆ ಅನ್ನುವಂಥ ಕೆಟ್ಟ ಮಾತನ್ನು ಕೂಡ ಹೇಳ್ಬಿಟ್ರು. ಈ ತರದ ಅವಶ್ಯಕತೆ ಇತ್ತ? ಉತ್ತರವನ್ನು ಕೊಡಬೇಕಲ್ವಾ ಡಿ ಕೆ ಶಿವಕುಮಾರ್? ತಮ್ಮ ಬೆಂಬಲಿಗರಿಗಾದ್ರೂ, ಅವ್ರಿಗೋಸ್ಕರನಾದ್ರೂ, ತಮ್ಮ ಹಿಂಬಾಲಕರಿಗೋಸ್ಕರನಾದ್ರೂ, ತಾನು ಒಬ್ಬ ಸಮರ್ಥ ರಾಜಕಾರಣಿ ಅಂತ ತೋರಿಸ್ಕೊಳ್ಳೋಕಾದ್ರೂ ಉತ್ತರ ಕೊಡಬೇಕಲ್ವಾ? ಯಾಕೆ ಕೊಡ್ತಾ ಇಲ್ಲ? ಇದೆಂತಹ ರಾಜಕಾರಣ? ಯತ್ನಾಳಲ್ಲದೆ ರಮೇಶ್ ಜಾರಕಿಹೊಳಿ ಅಂತ ಆರೋಪಗಳನ್ನ ಮಾಡಿದ್ರು. ನಿಜವಾಗ್ಲೂ ಬೆಚ್ಚಿ ಬೀಳುವಂಥ ಮಾತುಗಳಿಗುವುದು. ಡಿ ಕೆ ಶಿವಕುಮಾರ್ ಅವರನ್ನ ಮಹಾನಾಯಕ ಅಂದ್ರು, ಸಿ ಡಿ ಮಾಸ್ಟರ್ ಅಂದ್ರು, ಕುತಂತ್ರ ರಾಜಕಾರಣಿ ಅನ್ನುವಂಥ ಮಾತುಗಳೆಲ್ಲ ಹೇಳಿದ್ರು. ನನ್ನ ಅಶ್ಲೀಲ ಸಿಡಿಯ ಹಿಂದೆ ಇದೇ ರಾಜಕಾರಣಿಯ ಕೈವಾಡ ಇದೆ ಅನ್ನುವಂಥ ಮಾತನ್ನ ಇಂಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರ ಕಡೆನೆ ತೋರಿಸಿ ಹೇಳಿದ್ರು. ಇವ್ರು ಯಾವುದೇ ರೀತಿಯ ಉತ್ತರವನ್ನು ಕೊಡಲಿಲ್ಲ. ಏನಾಗ್ತಾ ಇದೆ? ವರ್ಚಸ್ ಹಾಳಾಗ್ತಾ ಇಲ್ವಾ? ಜೊತೆಗೆ ಇನ್ನೊಬ್ಬ ರಾಜಕಾರಣಿ, ಬಹಳ ವಿಚಾರವಾಗಿ ಇದನ್ನ ನಾವು ವಿಶದವಾಗಿ ಹೇಳಬೇಕು, ಎಚ್ ಡಿ ಕುಮಾರಸ್ವಾಮಿ ಆ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು ಇದೆಯಲ್ಲ ಡಿ ಕೆ ಶಿವಕುಮಾರ್ ಮೇಲೆ, ಅವರ ವೈಯಕ್ತಿಕ ಪೂರ್ವಾಶ್ರಮ, ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ, ಆಮೇಲೆ ಕನಕಪುರದಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಬಂಡೆ ವ್ಯವಹಾರಗಳು, ಅಲ್ಲಿ ಕ್ರಷರು, ಜಲ್ಲಿ ವ್ಯವಹಾರಗಳು, ಇಡೀ ಅವ್ರು ಮಾಡ್ತಕ್ಕಂಥ ಲೂಟಿ, ದುಡ್ಡು ಹೊಡೆಯುವಂಥದ್ದು, ಇಂಥ ಎಲ್ಲಾ ಮಾತುಗಳನ್ನ ಸೇರಿ ಕುಮಾರಸ್ವಾಮಿ, ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನೇ ನಡೆಸಿದ್ರು ವಾಚಾಮಗೋಚರವಾಗಿ. ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಆ ಮಟ್ಟದಲ್ಲಿ, ಅಂದ್ರೆ ಇಂತಹ ಒಂದು ವಾಗ್ದಾಳಿಗಳ ವಿರುದ್ಧವಾಗಿ ಆ ಮಟ್ಟದಲ್ಲಿ ಯಾಕೆ ಬರ್ತಾ ಇಲ್ಲ? ಅರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಬಿಡ್ರಿ, ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡ್ತಾರೆ ಅಂತಂದ್ರೆ ಯಾಕೆ ಇವರಿಂದ ಆ ಮಟ್ಟದ ಪ್ರತ್ಯುತ್ತರ, ಪ್ರತಿರೋಧ, ಪ್ರತಿ ಮಾತುಗಳು ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಕ್ವಶನ್ ಮಾರ್ಕ್ ಅನ್ನ ಹುಟ್ಟ ಹಾಕುತ್ತೆ. ಈ ಕ್ವಶನ್ ಮಾರ್ಕ್ಗೆ ಯಾಕೆ ಉತ್ತರ ಕೊಡ್ತಿಲ್ಲ ಅನ್ನೋಂಥದ್ದು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು. ಇದನ್ನ ಜನಗಳ ಆಲೋಚನೆಗೆ ಬಿಟ್ಟುಬಿಟ್ರೆ ಅವರು ಹತ್ತಾರು ರೀತಿಯಲ್ಲಿ ತಿಳ್ಕೊಳ್ತಾರೆ. ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ, ಅಥವಾ ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ಲ, ಅಥವಾ ಇರೋಂಥ ವಾಸ್ತವ ಪರಿಸ್ಥಿತಿಯನ್ನು ಒಪ್ಕೊಳ್ತಾರೆ, ಅಥವಾ ಇವರು ಒಂದು ರೀತಿಯ ಡಿಫರೆಂಟ್ ರಾಜಕಾರಣವನ್ನು ಮಾಡ್ತಾರೆ, ಮಾತಿನಲ್ಲಿ ಉತ್ತರ ಕೊಡೋದಕ್ಕೆ ಬದಲಾಗಿ ಇವರು ಕ್ರಿಯೆಯಲ್ಲಿ ಉತ್ತರವನ್ನ ಕೊಡ್ತಾರೆ ಅನ್ನೋಂಥದ್ದು, ಈ ಥರದ್ದು ಏನೇನಾದ್ರೂ ತಿಳ್ಕೊಬಹುದು. ಆದ್ರೆ ಈ ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಥವಾ ಅವರ ಫಾಲೋವರ್ಸು ಅಥವಾ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಜೈ ಅನ್ನೋರು ಇದ್ದವರಲ್ಲ, ಅವ್ರಿಗೋಸ್ಕರನಾದ್ರೂ ಈ ಡಿ ಕೆ ಶಿವಕುಮಾರ್ ಸ್ಪಷ್ಟವಾದ ಉತ್ತರಗಳನ್ನ ಕೊಡಬೇಕಾಗಿದೆ. ಇನ್ನು ಮುಂದೆನಾದ್ರೂ ಅವರು ಈ ರೀತಿ ತಮ್ಮ ರಾಜಕಾರಣವನ್ನ ರೂಪಿಸ್ಕೊಳ್ತಾರಾ, ಅಥವಾ ಹೀಗೆಲ್ಲ ತನ್ನ ಮೇಲೆ ಆರೋಪ ಮಾಡೋರ ವಿರುದ್ಧ ಎಲ್ಲ ಒಂದು ರೀತಿ ಡೈವರ್ಟ್ ಮಾಡುವಂಥದ್ದು, ಅಥವಾ ಸಾಫ್ಟ್ ಉತ್ತರಗಳನ್ನ ಕೊಟ್ಕೊಂಡು ಹೋಗ್ತಾರಾ ಅನ್ನುವಂಥ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ ಮತ್ತು ವಿಪಕ್ಷದವರ ಆರೋಪಗಳಿಗೆ, ಟೀಕೆಗಳಿಗೆ ಅವರ ಸೌಮ್ಯ ಉತ್ತರಗಳು ಯಾವ ರೀತಿ ಪರಿಣಾಮವನ್ನು ಬೀರ್ತಾವೆ ಮತ್ತು ಯಾವ ರೀತಿ ಅವರ ಇಡೀ ರಾಜಕಾರಣವನ್ನ, ವರ್ಚಸ್ಸನ್ನ ಧಕ್ಕೆಗೆ ಮಾಡ್ತಾವೆ ಅನ್ನೋದ್ರ ಕುರಿತಂತೆ ಅದರ ಒಳನೋಟಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.